ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಮ್ಮ ತೋಟದಲ್ಲಿ ಬೆಳೆದಿರೋಂಥ ಒಂದು ವಿಶೇಷವಾದ ಹಣ್ಣಿನ ಒಂದು ಪರಿಚಯವನ್ನು ನಿಮಗೆ ಮಾಡ್ಕೊಳ್ತೀನಿ. ಸೊ ಏನು ಅಂತಂದರೆ, ಅದು ನಿಮಗೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಆ ಹಣ್ಣಿನ ಹೆಸರು ಕೂಡ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಅದನ್ನು ನೋಡಿದಾಗ ಕೆಲವು ಜನ ನಲ್ಲಿಕಾಯಿ ಅಂತ ತಿಳ್ಕೊಳ್ತಾರೆ. ಸೊ ಅದ್ರ ಬಗ್ಗೆ ನಿಮಗೆ ಒಂದು ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಆ ಹಣ್ಣು ಯಾವುದಪ್ಪ ಅಂತಂದರೆ ಸೂರಿನಾಮ್ ಚೆರಿ ಅಂತ, ಅಂದರೆ ಬ್ರೆಜಿಲ್ ಚೆರಿ ಅಂತಲೂ ಕರೀತಾರೆ. ಹಾಗೆ ಈ ಗಿಡ ಬಂದು 6ರಿಂದ 10 ಫೀಟ್ ಅಷ್ಟೇ ಬೆಳೆಯುವಂಥದ್ದು. ಸೊ ಇದು ಬಂದು ಕಾಯಿ ಬಂದು ಸೇಮ್ ನಲ್ಲಿಕಾಯಿ ಥರ ಕಾಣಿಸುತ್ತೆ, ಆದರೆ ನಲ್ಲಿಕಾಯಿ ಅಂತೂ ಅಲ್ಲ. ಇದು ನಲ್ಲಿಕಾಯಿ ಅಂತ ತಿಂದರೆ ಫುಲ್ಲು ಬಾಯೆಲ್ಲ ಹುಳಿ ಹುಳಿ ಬಂದ್ಬಿಡುತ್ತೆ. ಆದರೆ ಹಣ್ಣು ಬಂದು ಸ್ವಲ್ಪ ಸ್ವೀಟ್ ಇರ್ತದೆ. ನೋಡಿ, ಕೈ ಇಟ್ಟ ತಕ್ಷಣ ಕಳ್ಕೊಳ್ಳುತ್ತೆ. ನೋಡಿ, ಈಗ ಕೀಳೋದೇ ಬೇಡ, ಜಸ್ಟ್ ಹಿಂಗೆ ಇಟ್ಟರೆ ನೋಡಿ. ಸೊ ಜಸ್ಟ್ ಹಿಂಗೆ ಕೈಯಲ್ಲಿ ಇದು ಮಾಡಿದ ತಕ್ಷಣ ಕೈಗೆ ಬಂದುಬಿಡುತ್ತೆ. ಹಣ್ಣಿನ ವಿಶೇಷತೆ ಏನು ಅಂತಂದರೆ, ಈ ಹಣ್ಣಿಂದ ಕೆಲವಷ್ಟು ಜನ ಜ್ಯೂಸ್ ಮಾಡ್ತಾರೆ ಮತ್ತು ಜಾಮ್ ಮಾಡ್ತಾರೆ. ಸೊ ಆ ಥರ ವಿಧವಾಗಿ ಇದನ್ನು ಬಳಸ್ಕೊಳ್ತಾರೆ. ಸೊ ನಮ್ಮ ಇಲ್ಲಿನ ಅವರಿಗೆ ಇದ್ರ ಬಗ್ಗೆ ಅಷ್ಟು ಪರಿಚಯ ಇಲ್ಲ. ಇದರಿಂದ ಯಾರು ಕೂಡ ಅಷ್ಟು ಇಂಟ್ರೆಸ್ಟ್ ಪಡ್ತಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ವಿಶೇಷತೆ ಏನಂತಂದರೆ, ಈ ಗಿಡದ ಎಲೆಯನ್ನು ಫಾರಿನಲ್ಲಿ ಅಥವಾ ಬೇರೆ ಕಂಟ್ರಿಗಳಲ್ಲಿ ನಡೆದಾಡುವಂಥ ನೆಲಕ್ಕೆ ಹಾಸ್ತಾರಂತೆ. ಸೊ ಹಾಸಿ ಆ ನೆಲದಲ್ಲಿ ಆ ಗಿಡದ ಎಲೆ ಮೇಲೆ ಓಡಾಡಿದಾಗ ಆ ಗಿಡದ ಎಲೆ ತುಳಿದಾಗ ಬರುವಂಥ ಸ್ಮೆಲ್ಲಿಂದ ಬ್ಯಾಕ್ಟೀರಿಯಾಗಳು ಕಮ್ಮಿ ಆಗುತ್ತೆ ಅಂತ ಹೇಳಿ ನಂಬ್ತಾರೆ. ಇದನ್ನು ಈಗಿದ್ದಾಗ ತಿನ್ಲಿಕ್ಕೆ ಹೋಗಬಾರ್ದು. ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು. ಸೊ ಫಸ್ಟು ಈ ಕಲರ್ ಬಂದು ನಂತರ ಹಳದಿ ಬಣ್ಣಕ್ಕೆ ಬರುತ್ತೆ. ಹಳದಿ ಬಣ್ಣದಿಂದ ಆರೆಂಜ್ ಕಲರ್ಗೆ, ಸೊ ಕಾಣಿಸ್ತಿದೆಯಾ? ಸೊ ಆರೆಂಜ್ ಕಲರ್ ಬರುತ್ತೆ. ಆರೆಂಜ್ ಕಲರಿಂದ ಬಂದು ರೆಡ್ ಕಲರ್ಗೆ ಬರುತ್ತೆ. ಸೊ ರೆಡ್ ಕಲರ್ಗೆ ಬಂದಾಗ ಏನು ಆಗುತ್ತೆ ಅಂತಂದರೆ, ಇದಕ್ಕೆ ತಿನ್ನಲಿಕ್ಕೆ ಯೋಗ್ಯವಾಗಿರುತ್ತೆ. ಅಂದರೆ ತುಂಬ ಸ್ವೀಟ್ ಬರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಒಂದು ತಕ್ಕ ಮಟ್ಟಿಗೆ ಒಂದಷ್ಟು ಸ್ವೀಟ್ ಥರ ಬರುತ್ತೆ. ಸೊ ನೋಡ್ಬೋದು ಈಗ. ಸೊ ನೋಡಿ, ಈ ಥರ ಬರುತ್ತೆ. ಸೊ ಈ ರೀತಿ ಬಂದಾಗ ಇದು ತುಂಬ ಸಾಫ್ಟ್ ಇದೆ. ನೋಡಿ ಎಷ್ಟು ಸಾಫ್ಟ್ ಇದೆ ಅಂದರೆ ಫುಲ್ಲು ಜ್ಯೂಸಿ, ತುಂಬ ಜ್ಯೂಸ್ ಥರ ಇರುತ್ತೆ. ಈ ಹಣ್ಣಿನ ಮತ್ತೊಂದು ವಿಶೇಷ ಏನಂತಂದರೆ, ನಾವು ಈಗ ಬಾಡಿ ವೆಯ್ಟ್ನ ಇಳಿಸ್ಬೇಕು ಸ್ವಲ್ಪ ಮಟ್ಟಿಗೆ ಅಂತ ಯೋಚನೆ ಮಾಡಿದಾಗ, ಸೊ ಈ ಹಣ್ಣು ಬಂದು ಒಂದು ಕಪ್ಪಲ್ಲಿ 100 ಗ್ರಾಮ್ ಕ್ಯಾಲೋರಿಗಿಂತ ಕಡಿಮೆ ಇರುವಂಥ ಕ್ಯಾಲೋರಿನ ಹೊಂದಿರುತ್ತೆ. ಸೊ ಅದರಿಂದ ಇದನ್ನು ನಾವು ತಿನ್ನೋದ್ರಿಂದ ವೆಯ್ಟ್ ಲೆಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಸುಲಭವಾಗಿ ವೆಯ್ಟ್ ಲೆಸ್ ಮಾಡ್ಬೋದು. ಮತ್ತೊಂದು ಏನಂತಂದರೆ, ನಮ್ಮ ಬಾಡಿಲಿರುವಂತಹ ವಿಷಕಾರಿ ಅಂಶಗಳನ್ನು ಬೇಗ ಹೊರಗಾಕುತ್ತೆ ಇದು. ಸೊ ಅದರಿಂದ ಯೂಸ್ಫುಲ್ ತುಂಬಾ ಇದು. ಈ ಒಂದು ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ.